ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಇವತ್ತು ಇಡೀ ಕರ್ನಾಟಕದ ನಾಗರಿಕರು ನೋಡಬೇಕಾದಂತಹ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇವತ್ತಿನಿಂದ ಚುನಾವಣಾ ಆಯೋಗ ಕರ್ನಾಟಕದಲ್ಲಿ SIR ಪ್ರಕ್ರಿಯೆಯನ್ನು ಶುರು ಮಾಡಿದೆ. SIR ಅಂದ ತಕ್ಷಣ ನಿಮಗೆ ಅನಿಸುತ್ತೆ ಇದು ಯಾವುದೋ ಒಂದು ತುಂಬ ಭಯ ಬೀಳುವಂತಹ ವಿಚಾರ ಅಂತ. ಇಲ್ಲಿ SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವೈಸನ್, ಅಂದರೆ ನಿಮ್ಮ ಮತದಾರರ ಪಟ್ಟಿ ಏನಿದೆ, ಈ ಒಂದು ಮತದಾರರ ಪಟ್ಟಿಯ ಮಹಾಪರಿಷ್ಕರಣೆ ಇದು. ಈ SIR ಶುರುವಾಗ್ತಿದ್ದಂತೆ ಹಳ್ಳಿಗಳಲ್ಲಿ ಒಂದಿಷ್ಟು ಭಯ ಶುರುವಾಗಿದೆ. ಅದೇನಂತ ಅಂದರೆ ನಮ್ಮನ್ನು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಿಬಿಡ್ತಾರಂತೆ, ನಮ್ಮ ಭಾರತದ ಪೌರತ್ವವನ್ನು ನಾವು ತೋರಿಸ್ಬೇಕಂತೆ, ಹಾಗೆ ಇನ್ನು ಮುಂದೆ ನಾವು ವೋಟ್ ಹಾಕುವಂಥ ಅಧಿಕಾರನೇ ಕಳ್ಕೊಳ್ತೀವಿ, ವೋಟ್ ಹಾಕುವಂಥ ಹಕ್ಕನ್ನೇ ಕಳ್ಕೊಳ್ತೀವಿ ಅನ್ನೋವಂಥ ಒಂದು ಭಯ ಇದೆ. ಯಾವುದೇ ಕಾರಣಕ್ಕೂ SIR ಬಗ್ಗೆ ಭಯೋಪಡ ಅಂತ ಒಂದು ಅಗತ್ಯ ಇಲ್ಲ. ಇದು ಏನು ಅಂತಂದರೆ ನಿಮ್ಮ ಹಕ್ಕನ್ನು ಕಸಿದುಕೊಳ್ಳುವಂತಹ ಪ್ರಕ್ರಿಯೆ ಅಲ್ಲ, ಇದು ನಿಮ್ಮ ಮತದಾನದ ಹಕ್ಕನ್ನು ಇನ್ನಷ್ಟು ಸುರಕ್ಷಿತವಾಗಿಡುವಂತಹ ಪ್ರಕ್ರಿಯೆ. ನಾನಿಲ್ಲಿ ಮೊದಲನೇದಾಗಿ ನಿಮಗೆ SIR ಇತಿಹಾಸ ಏನು ಅನ್ನೋದನ್ನು ನಿಮಗೆ ಹೇಳ್ತೀವಿ. SIR ಇಲ್ಲಿ ಇತ್ತೀಚೆಗೆ ಏನು ಬಂದಿರುವಂಥದ್ದಲ್ಲ. ನಾವೆಲ್ಲ ಏನು ಈ EVM ಬಂತು ಅದಕ್ಕಿಂತ ಮುಂಚೆ ಕೂಡ SIR ಪ್ರಕ್ರಿಯೆ ನಡೆದಿದೆ. ಅಂದರೆ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆದಿದೆ. ಈಗಾಗಲೇ ದೇಶದಲ್ಲಿ ಸುಮಾರು 10 ಬಾರಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿದೆ. ಕರ್ನಾಟಕದಲ್ಲಿ ಅಂದರೆ 2002ರಲ್ಲಿ ಕೂಡ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿತ್ತು. ಆದರೆ ಅದಾಗಿ 24 ವರ್ಷ ಆದಮೇಲೆ ಈಗ SIR ಪ್ರಕ್ರಿಯೆ ನಡೀತಾ ಇದೆ. ಈಗಾಗಲೇ SIR ಪ್ರಕ್ರಿಯೆ ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ ಹಾಗೆ ತಮಿಳುನಾಡಲ್ಲಿ ಕೂಡ ನಡೆದಿದೆ. ಈಗ ಕರ್ನಾಟಕದಲ್ಲಿ ಒಂದು SIR ಪ್ರಕ್ರಿಯೆ ನಡೀತಾ ಇದೆ. ಈ SIR ಪ್ರಕ್ರಿಯೆ ಉದ್ದೇಶ ಇಷ್ಟೇ, ಈಗಾಗಲೇ ಮತದಾರರ ಪಟ್ಟಿಯಲ್ಲಿ ಹೆಸರು ಕೈ ಬಿಟ್ಟಿದ್ದು ಹೋಗಿದ್ದಂಥವ್ರನ್ನ ಮತ್ತೆ ಪಟ್ಟಿಗೆ ಸೇರಿಸ್ಬೋದಾಗಿರ್ಬೋದು, ಅಥವಾ ಮರಣ ಹೊಂದಿದ್ದಂಥವರ ಹೆಸರನ್ನು ಕಿತ್ತಾಕೋದು, ಹಾಗೆ ಹೊಸದಾಗಿ 18 ವರ್ಷ ತುಂಬಿರೋವಂಥವ್ರು ಯಾರಿದ್ದಾರೋ ಅವರನ್ನು ಹೊಸದಾಗಿ ಒಂದು ಮತದಾರರ ಪಟ್ಟಿಗೆ ಸೇರಿಸುವಂತಹ ಈ ಕಾರ್ಯಕ್ರಮ ಇದು. ಇನ್ನು ಈ SIR ಪ್ರಕ್ರಿಯೆ ಹೆಂಗೆ ನಡೆಯುತ್ತೆ, ಹಳ್ಳಿಗಳಲ್ಲಿ SIR ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಿಮಗೆ ವಿವರಿಸ್ತೀನಿ. ಮೊದಲನೇದಾಗಿ ನಿಮ್ಮ ಮನೆಗೆ ಬೂತ್ ಲೆವೆಲ್ ಆಫೀಸರ್ BLO ನಿಮ್ಮ ಮನೆಗೆ ಬರ್ತಾರೆ. ಅವ್ರ ಹತ್ರ ಆಲ್ರೆಡಿ ಒಂದು ಡಾಕ್ಯುಮೆಂಟ್ಸ್ ಇರುತ್ತೆ, ಅವ್ರ ಹತ್ರ ನಿಮ್ಮ ವೋಟರ್ ಲಿಸ್ಟ್ ಇರುತ್ತೆ, ನಿಮ್ಮ ಮನೆಯಲ್ಲಿ ಯಾರಿದ್ದೀರಿ, ಎಷ್ಟು ಜನ ಇದ್ದೀರಿ ಅನ್ನೋವಂಥದ್ದು ಒಂದು ಮಾಹಿತಿ ಅವ್ರ ಹತ್ರ ಇರುತ್ತೆ. ಅವರು ಅದನ್ನು ಟ್ಯಾಲಿ ಮಾಡಿ ನೋಡ್ತಾರೆ. ಮೊದಲನೇದಾಗಿ ಇದರಲ್ಲಿ ಎಷ್ಟು ಜನ ಇದ್ದಾರೆ, ಈಗ ಪ್ರೆಸೆಂಟ್ ಇದ್ದಾರೆ ಅಥವಾ ಯಾರಿಲ್ಲ ಅನ್ನೋದು ಆಲ್ರೆಡಿ ಅದರಲ್ಲಿ ಲಿಸ್ಟಲ್ಲಿ ಇರುತ್ತೆ. ಅವರು ನಿಮ್ಮ ಹತ್ರ ಒಂದಿಷ್ಟು ಮಾಹಿತಿಗಳನ್ನು ಕೇಳ್ತಾರೆ, ಹಾಗೆ ನಿಮ್ಮ ವೋಟರ್ ID ಕೂಡ ಕೇಳಿ ಒಂದಿಷ್ಟು ತಾಳೆ ಮಾಡಿ ನೋಡ್ತಾರೆ. ಒಂದು ವೇಳೆ ಹೆಸರು ಯಾರಾದರೂ ಆ ಒಂದು ಮನೆಯಲ್ಲಿ ಯಾರಾದರೂ ಸಾವನ್ನಪ್ಪಿದ್ರೆ ಸೊ ಅದನ್ನು ಕೂಡ ಅವರು ಮೆನ್ಷನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಮುಖ್ಯವಾಗಿ ನಾವಿಲ್ಲಿ ನೋಡ್ಬೋದು, ಈ ಒಂದು ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟಲ್ಲಿ ಕೂಡ ನಾವು ಅದರ ಮಾಹಿತಿಗಳನ್ನು ಪಡಿಬೋದು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೆಬ್ಸೈಟ್ ಇದೆ. ಸೊ ಅದರಲ್ಲೂ ಕೂಡ ನಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಒಂದು ವೇಳೆ BLO ಬೂತ್ ಲೆವೆಲ್ ಆಫೀಸರ್ ಏನಿರ್ತಾರೆ ಅವರು ನಿಮ್ಮ ಮನೆಗೆ 3 ಸರಿ ಬರಬೇಕು. ಒಟ್ಟು ಒಂದು ಮೊದಲನೇ ದಿವಸ ಬಂದಾಗ ನೀವು ಇರಲ್ಲ, ಎಲ್ಲೋ ಹೊರಗಡೆ ಹೋಗಿರ್ತೀರಿ. ಇಂಥ ಟೈಮಲ್ಲಿ ಮತ್ತೊಮ್ಮೆ ಇವು ಅಧಿಕಾರಿಗಳು ನಿಮ್ಮ ಮನೆಗೆ ಬಂದು ಮಾಹಿತಿಯನ್ನು ಸಂಗ್ರಹಿಸ್ತಾರೆ. ಇದೇ ರೀತಿ ಒಟ್ಟು 3 ಬಾರಿ ನಿಮ್ಮ ಮನೆಗೆ ಬರ್ತಾರೆ. ಆ 3 ಬಾರಿನೂ ನಿಮ್ಮ ಮನೇಲಿಲ್ವಾ, ನೀವು ಏನು ಯೋಚನೆ ಮಾಡಬೇಡಿ. ಯಾಕೆಂದರೆ ನಿಮ್ಮ ಮೊಬೈಲ್ನಲ್ಲೇ ಕೂಡ ಅಥವಾ ಇಂಟರ್ನೆಟ್ನಲ್ಲೇ ಕೂಡ ನಿಮ್ಮ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ಕೋಬೋದು. ನಿಮ್ಮ ಮತದಾರರ ನಾನು ವೋಟ್ ಹಾಕ್ಲಿಕ್ಕೆ ಯಾವುದೆಲ್ಲ ಎಲಿಜಿಬಲ್ ಇದ್ದೀನಿ ಮತ್ತು ನಾನು ಆ ಒಂದು ವ್ಯಾಪ್ತಿಯಲ್ಲಿ ನಂದು ಎಲೆಕ್ಷನ್ ID ಇದೆ ಅಂತ ನೀವು ಸಬ್ಮಿಟ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ BLO ನಿಮ್ಮ ಮನೆಗೆ ಬಂದಂತಹ ಟೈಮಲ್ಲಿ ನೀವು ಇಲ್ಲ ಅಂತಂದರೆ ನಿಮಗೆ ಇನ್ನೂ 2 ಆಪ್ಷನ್ ಇದೆ. ಅದರಲ್ಲಿ ಮೊದಲನೇದೇನು ಅಂತಂದರೆ ಆನ್ಲೈನಲ್ಲಿ ನೀವು ಅಪ್ಲೈ ಮಾಡೋವಂಥದ್ದು. ಸೊ ನಾನು ನಿಮಗೆ ಮೊದಲನೇದಾಗಿ ಆನ್ಲೈನಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಬೋದು ಅನ್ನೋವಂಥದ್ದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ ವೀಕ್ಷಕರ, ಆನ್ಲೈನ್ ಮುಖಾಂತರ ನಿಮ್ಮ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ನೀವು ಭಾಗವಹಿಸಬೇಕು ಅಂತಂದರೆ ಮೊದಲನೇದಾಗಿ ಇಲ್ಲೊಂದು ವೆಬ್ಸೈಟ್ ಬರುತ್ತೆ, ಸಿಟಿಸನ್ ಸರ್ವಿಸ್ ಪೋರ್ಟಲ್ ಅಂತ. voters.esi.gov.in ಅಂತ ಕೊಟ್ಟರೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮೊದಲನೇದಾಗಿ ಮಾಡಬೇಕಾಗಿರೋವಂಥದ್ದು ಸೈನ್ ಅಪ್ ಆಗಬೇಕು. ಇಲ್ಲಿ ಲಾಗಿನ್ ಮತ್ತು ಸೈನ್ ಅಪ್ ಅಂತ ಕೇಳುತ್ತೆ. ಸೊ ನೀವು ಮೊದಲನೇದಾಗಿ ಸೈನ್ ಅಪ್ ಆಗಬೇಕು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್, ಇಮೇಲ್ ID ಕೂಡ ಇಲ್ಲಿ ಕೇಳುತ್ತೆ. ಇಮೇಲ್ ID ಕೂಡ ನಾವು ಕೊಡಬೇಕು. ಮೊಬೈಲ್ ನಂಬರ್, ಜಿಮೇಲ್ ID ಕೊಟ್ಟ ನಂತರ ಒಂದು ಕ್ಯಾಪ್ಚಾ ಕೋಡ್ ಇಲ್ಲೇ ಕಾಣುತ್ತೆ, ನೀವು ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಇದಾದಮೇಲೆ ಅಷ್ಟೇ ಅದು ನಿಮಗೆ ಈ ಒಂದು ವೆಬ್ಸೈಟಿಗೆ ಲಾಗಿನ್ ಆಗುತ್ತೆ. ಸೊ ಈಗ ನಾನು ನನ್ನ ನಂಬರನ್ನು ಕೊಡ್ತಾ ಇದ್ದೀನಿ. ಸೆಂಡ್ OTP ಅಂತ ಕೊಟ್ಟ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ನನ್ನ ಮೊಬೈಲ್ಗೆ ಈಗ OTP ಕೂಡ ಬಂತು. ನೀವು OTP ನಂಬರನ್ನು ಇಲ್ಲಿ ಎಂಟರ್ ಮಾಡಿ
ಹಾಗೆ ನಿಮ್ಮ ಜಿಮೇಲ್ ಐ ಡಿಗೂ ಕೂಡ ಒಂದು ಒ ಟಿ ಪಿ ಬಂದಿರುತ್ತೆ. ಜಿಮೇಲ್ ಐ ಡಿಗೆ ಒಂದು ಒ ಟಿ ಪಿ ಬಂದಿದೆ. ಸೊ ಇದಿಷ್ಟನ್ನು ನೀವು 2.5 ನಿಮಿಷದಲ್ಲಿ ಮುಗಿಸ್ಬೇಕು. 3 ನಿಮಿಷ ಟೈಮ್ ಕೊಟ್ಟಿರ್ತಾರೆ, 3 ನಿಮಿಷದಲ್ಲಿ ನೀವು ಮುಗಿಸ್ಬೇಕಾಗುತ್ತೆ. ಸೊ ನಾನೀಗ ಸಕ್ಸಸ್ಫುಲಿ ಸೈನ್ ಅಪ್ ಆಗಿದ್ದೀನಿ. ಸೊ ಈಗ ನಾನು ಮತ್ತೆ ಇಲ್ಲಿ ಲಾಗಿನ್ ಆಗೋಣ. ಈಗ ಸೊ ನಾವು ಸೈನ್ ಅಪ್ ಆದ ನಂತರ ಲಾಗಿನ್ ಆಗಬೇಕು. ಇಲ್ಲಿ ಲಾಗಿನ್ ಬರ್ತೀವಿ. ನಾನು ಇದಕ್ಕೆ ಮುಂಚೆ ಏನು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿದ್ನೋ ಅದನ್ನು ಕೊಡಬೇಕು. ಮತ್ತೆ ಕ್ಯಾಪ್ಚಾ ಕೊಡಬೇಕು. ನಿಮ್ಮ ಮೊಬೈಲ್ಗೆ ಮತ್ತೊಮ್ಮೆ ಒ ಟಿ ಪಿ ಬರುತ್ತೆ. ಸೊ ಲಾಗಿನ್ ಆದ ನಂತರ ಇದರ ಒಂದು ಡ್ಯಾಶ್ ಬೋರ್ಡ್ ಈ ರೀತಿ ಕಾಣುತ್ತೆ. ಇಲ್ಲಿ ನೀವು ಮೊದಲನೇದಾಗಿ ಇಲ್ಲಿ ಮೊದಲನೇ ಬಾಕ್ಸಲ್ಲಿ ಕಾಣ್ತಾ ಇದೆ ಸ್ಪೆಷಲ್ ಇಂಟೆನ್ಸಿವ್ ರಿವೈಷನ್ ಅಂತ. ಈ ಒಂದು ಬಾಕ್ಸಲ್ಲಿ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಒಂದು ಬಾಕ್ಸ್ ಇದೆ. ಇಲ್ಲಿ ಫಿಲ್ ಎನ್ಯುಮರೇಷನ್ ಫಾರಮ್ ಅಂತ ಒಂದಿದೆ. ನೀವು ಇಲ್ಲಿಗೆ ಬರಬೇಕು. ನೀವು ಇಲ್ಲಿ ಸ್ಟೇಟ್ ಕೇಳುತ್ತೆ, ನೀವು ಯಾವ ಸ್ಟೇಟ್ ಅಂತ ಇಲ್ಲಿದೆ. ಸದ್ಯಕ್ಕೆ ಇಷ್ಟು ಸ್ಟೇಟ್ಸ್ಗಳಲ್ಲಿ ಮಾಡ್ತಾ ಇರೋದ್ರಿಂದ ಅದು ಅಷ್ಟೇ ಲಿಸ್ಟ್ ಬಿಟ್ಟಿದ್ದಾರೆ. ಇಲ್ಲಿ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಇಲ್ಲಿ ನಿಮ್ಮ ಎಂಟರ್ ಎಪಿಕ್ ನಂಬರ್ ಇನ್ 2026 ಅಂತ ಒಂದು ಬಾಕ್ಸ್ ಕೇಳುತ್ತೆ. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಹತ್ರ ವೋಟರ್ ಐ ಡಿ ಇತ್ತು ಅಂತಂದರೆ ಅದರಲ್ಲಿ ನಂಬರ್ ಇರುತ್ತೆ. ಆ ಎಪಿಕ್ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ನನ್ನ ಎಪಿಕ್ ನಂಬರ್ ಕೂಡ ಇದೆ. ಸೊ ನಾನಿಲ್ಲಿ ವೋಟರ್ ಐ ಡಿಯಲ್ಲಿರುವಂತಹ ಎಪಿಕ್ ನಂಬರನ್ನು ನಾನಿಲ್ಲಿ ಎಂಟ್ರಿ ಮಾಡ್ತೀನಿ. ನೋಡಿ, ನಾನಿಲ್ಲಿ ಸರ್ಚ್ ಕೊಟ್ಟೆ. ಸರ್ಚ್ ಕೊಟ್ಟ ತಕ್ಷಣ ನನ್ನ ಮಾಹಿತಿ ಎಲ್ಲ ಇಲ್ಲೇ ಬಂದೋಯ್ತು. ನನ್ನ ಹೆಸರು, ಎಪಿಕ್ ನಂಬರು, ಸೀರಿಯಲ್ ನಂಬರ್ ಏನಿದೆ, ಹಾಗೆ ಪಾರ್ಟ್ ನಂಬರು, ಹೆಸರು, ನನ್ನ ವೋಟು ಎಲ್ಲಿದೆ ಅನ್ನೋಂಥದ್ದು ಕೂಡ ಇಲ್ಲಿ ಆಲ್ರೆಡಿ ಲಿಸ್ಟ್ ಬರುತ್ತೆ. ಸೊ ಅದಾದಮೇಲೆ ಇಲ್ಲಿ ಕೇಳುತ್ತೆ, ಪ್ಲೀಸ್ ಎನ್ಶೂರ್ ದಟ್ ಯುವರ್ ನೇಮ್ ಆನ್ ಆಧಾರ್ ಕಾರ್ಡ್ ಎಕ್ಸಾಕ್ಟ್ಲಿ ಮ್ಯಾಚಸ್ ಯುವರ್ ನೇಮ್ ಅಂತ ಕೇಳುತ್ತೆ. ಇಲ್ಲಿ ಕರೆಕ್ಟ್ ಇದೆ. ಈಗ ನಾನು ಮತ್ತೆ ಏನು ಮಾಡಬೇಕು, ಇಲ್ಲಿ ಆಧಾರ್ ನಂಬರನ್ನು ಮತ್ತೆ ಎಂಟ್ರಿ ಮಾಡಬೇಕು. ಆಧಾರ್ಗೆ ಯಾವ್ದು ಕೊಟ್ಟಿದ್ದು ಅದೇ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಮತ್ತು ಸೆಂಡ್ ಒ ಟಿ ಪಿ ಕೇಳುತ್ತೆ. ಸೊ ಈಗ ನನ್ನ ಮೊಬೈಲು ಇಲ್ಲಿ ಮೊಬೈಲ್ ನಂಬರ್ ಈಸ್ ನಾಟ್ ಲಿಂಕ್ಡ್ ವಿತ್ ಎಪಿಕ್ ನಂಬರ್ ಅಂತ ಕೇಳ್ತಾ ಇದೆ. ಅಂದರೆ ಇಲ್ಲಿ ನನ್ನ ಮೊಬೈಲ್ ನಂಬರ್ ನಾನೀಗ ಎಂಟ್ರಿ ಮಾಡಿದ್ದಂಥದ್ದು ಎಪಿಕ್ಗೆ ಎಂಟ್ರಿ ಮಾಡಿಲ್ಲ. ಸೊ ನಾನು ಮತ್ತೆ ಆವಾಗ ಇದನ್ನು ನಾನು ಲಿಂಕ್ ಮಾಡಬೇಕಾಗುತ್ತೆ. ಎಪಿಕ್ ನಂಬರ್ಗೆ ನನ್ನ ಮೊಬೈಲ್ ನಂಬರನ್ನು ಲಿಂಕ್ ಮಾಡಬೇಕು. ನಾನಿಲ್ಲಿ ಮತ್ತೆ ಎಪಿಕ್ ನಂಬರನ್ನು ಲಿಂಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದಿಷ್ಟು ಡೀಟೇಲ್ಸ್ ಇದೆ. ನಾನು ನನ್ನ ಹೆಸರನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡ್ತೀನಿ. ಓಕೆ, ಇಲ್ಲಿ ನನ್ನ ಹೆಸರು ಮತ್ತು ನನ್ನ ಎಪಿಕ್ ನಂಬರು, ನಾನು ಯಾವ ಊರಿನವನು, ಯಾವ ವಿಧಾನಸಭಾ ಕ್ಷೇತ್ರ ಬರುತ್ತೆ, ಇದೆಲ್ಲ ಒಂದು ಲಿಸ್ಟ್ ಕಾಣುತ್ತೆ. ಇಲ್ಲಿ ಮತ್ತೆ ಕೇಳುತ್ತೆ, ಇಲ್ಲಿ ನಿಮ್ಮ ಹೆಸರು ಮ್ಯಾಚ್ ಆಗ್ತಿದೆ. ಮ್ಯಾಚ್ ಆಗಲಿಲ್ಲ ಅಂತಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ BLO ಗುಡದರಂಗಯ್ಯ MC ಅಂತ ಅವರ ನಂಬರ್ ಇದೆ. ಅಂದರೆ ನಮ್ಮ ಊರಿನ BLO ಯಾರಿರ್ತಾರೆ ಅವರ ನಂಬರನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ನಮಗೇನಾದರೂ ಇಲ್ಲಿ ಡೌಟ್ ಇತ್ತು ಅಂದರೆ ನಾವು ಇವರಿಗೆ ಕಾಲ್ ಮಾಡಿ ಕೇಳ್ಬೋದು. ನಮ್ಮೂರಿನ BLO ಯಾರಿದ್ದಾರೋ ಅವರಿಗೆ ನಾವು ಫೋನ್ ಮಾಡಿ ಕೇಳ್ಬೋದು. ಹಾಗೆಯೇ ಅದಾದ ನಂತರ ನಿಮ್ಮ ಎಪಿಕ್ ನಂಬರ್ ಅಂದರೆ ವೋಟರ್ ಐ ಡಿ ಏನಿರುತ್ತೆ ಅದಕ್ಕೆ ಲಿಂಕ್ ಆಗಿದ್ದಂತಹ ಒಂದು ನಂಬರನ್ನು ನಾವು ಎಂಟ್ರಿ ಮಾಡಬೇಕು. ಅದಾದ ನಂತರ ಇಲ್ಲಿ ಸೆಂಡ್ ಒ ಟಿ ಪಿ ಅಂತ ಕೊಟ್ಟರೆ ಒಂದು ಒ ಟಿ ಪಿ ಬರುತ್ತೆ. ಅದನ್ನು ನಾವು ಕೊಟ್ಟ ಮೇಲೆ ಒ ಟಿ ಪಿಯನ್ನು ಕೊಟ್ಟ ನಂತರ ಇದು ಫಾರಮ್ ಸಬ್ಮಿಟ್ ಆಗುತ್ತೆ. ಓಕೆ, ಇದು ಆನ್ಲೈನ್ ಮುಖಾಂತರ SIRನಲ್ಲಿ ಪಾಲ್ಗೊಳ್ಳುವಂಥ ಒಂದು ಪ್ರಕ್ರಿಯೆ. ಇನ್ ಕೇಸ್ ನಿಮ್ಮ ಹತ್ರ ಮೊಬೈಲ್ ಇಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಇಂಟರ್ನೆಟ್ ಇಲ್ಲ ಅಂತ ಅಂದಾಗ ಇನ್ನೂ ಒಂದು ಆಪ್ಷನ್ ಇದೆ. ಅದೇನಂತಂದರೆ, ನಿಮ್ಮ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ನೀವು ನೇರವಾಗಿ ಭೇಟಿ ಕೊಡ್ಬೋದು. ಅಥವಾ ತಾಲೂಕು ಪಂಚಾಯಿತಿಯಲ್ಲಿ ಕೂಡ ಒಂದು ವಿಶೇಷವಾದ ಘಟಕವನ್ನು ಅಲ್ಲಿ ತೆರೆದಿರ್ತಾರೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಅಂತಲೇ. ನೀವು ಅಲ್ಲೂ ಕೂಡ ಭೇಟಿ ಕೊಟ್ಟು ನೀವು ನಿಮ್ಮ SIR ಪ್ರಕ್ರಿಯೆಯಲ್ಲಿ ನೀವು ಪಾಲ್ಗೊಳ್ಬೋದು. ಓಕೆ, ಇವೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಅಲ್ಲಿ ಡಾಕ್ಯುಮೆಂಟ್ಸ್ ಏನೆಲ್ಲ ಕೊಡಬೇಕಾಗುತ್ತೆ ಅನ್ನೋವಂಥದ್ದು. ನಿಮಗೆ ಅಲ್ಲಿ ಮುಖ್ಯವಾಗಿ ನಿಮ್ಮ ಎಪಿಕ್ ಅಂದರೆ ಆಧಾರ್ ಕಾರ್ಡ್ ತೊಗೊಂಡು ಹೋಗಬೇಕು. ಮತ್ತು ಎಪಿಕ್ ಕಾರ್ಡ್ ನಿಮ್ಮ ವೋಟರ್ ಐ ಡಿಯನ್ನು ತೊಗೊಂಡು ಹೋಗಬೇಕು. ಅಲ್ಲಿ ನಿಮ್ಮ ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರಿಸ್ಬೇಕಾ, ಅಥವಾ ಯಾರಾದರೂ ನಿಮ್ಮ ಮನೆಯಲ್ಲಿ ಸಾವನ್ನಪ್ಪಿದಂಥವ್ರು ಇದ್ದರೆ ಅವ್ರ ಹೆಸರನ್ನು ತೆಗಿಬೇಕಾ, ಇವೆಲ್ಲವನ್ನು ಕೂಡ ಅವರು ನೋಡಿಬಿಟ್ಟು ಮುಂದಿನ ಕ್ರಮ ಕೈಗೊಳ್ತಾರೆ. ಸೊ ನೀವು ಮುಖ್ಯವಾಗಿ ಇಲ್ಲಿ ಯಾವುದೇ ಒಂದು ಆತಂಕಕ್ಕೆ ಒಳಗಾಗಬೇಡಿ. ಏನಂತಂದರೆ, ಈ ಒಂದು ಮತದಾರರ ಪಟ್ಟಿ ಪರಿಷ್ಕರಣೆ ಏನಾನ ಆಯಿತು ಅಂತಂದರೆ ನಮ್ಮ ಹೆಸರನ್ನು ಲಿಸ್ಟಿಂದ ತೆಗೆದಾಕ್ತಾರೇನೋ, ಅಥವಾ ನಮ್ಮ ಪೌರತ್ವವನ್ನು ಸಾಬೀತುಪಡಿಸ್ಬೇಕಾಗುತ್ತಾ, ನಮಗೆ ಮುಂದಿನ ದಿನಗಳಲ್ಲಿ ವೋಟ್ ಹಾಕೋಕ್ಕೆ ಅವಕಾಶನೇ ಇಲ್ವಾ ಅನ್ನೋವಂಥ ಒಂದು ಭಯ, ಆತಂಕ ಯಾವುದೇ ಬೇಡ. ಎಲ್ಲರೂ ಕೂಡ ಒಂದು SIR ಪ್ರಕ್ರಿಯೆಯಲ್ಲಿ
ಪಾಲ್ಗೊಳ್ಳಿ.